ವೈವಿಧ್ಯತೆ ಅಂದ್ರೇನೆ ಕರ್ನಾಟಕ. ಪ್ರತಿ 100 ಮೈಲಿಗೂ ಭಾಷೆ, ಭಾವ, ಊಟ, ಉಡೋ ಬಟ್ಟೆ ಎಲ್ಲ ಬೇರೆನೆ. ಎಂಟರ್ಟೈನ್ಮೆಂಟ್ ಅಲ್ಲಿ ಕೇಳ್ಬೇಕಾ? ಒಬ್ರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ರಿಗೆ ಸ್ಪೋರ್ಟ್ಸ್, ಒಬ್ರಿಗೆ ಸಿನಿಮಾ, ಇನ್ನೊಬ್ರಿಗೆ ರೀಲ್ಸ್, ಸಾಂಗ್ಸು, ಡ್ಯಾನ್ಸು, ಸೀರಿಯಲ್ಸು, ಆರ್ಟಿಂಗು. ಇಷ್ಟೆಲ್ಲ ವೆರೈಟಿ ಇರೋ ನಾಡ್ನ ಒಂದು ಮಾಡೋಕ್ ಸಾಧ್ಯ ಇರೋದು ಆ ಒಂದು ಶಕ್ತಿಗೆ ಮಾತ್ರ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ. ಸರ್, ಹೊಸ ಸೆಟ್ ರೆಡಿ, ಹೊಸ ಕಂಟೆಸ್ಟೆಂಟ್ಸು ರೆಡಿ. ಅಷ್ಟೇ ಅಲ್ಲ ಸರ್, 7 ಕೋಟಿ ಕನ್ನಡಿಗರು ರೆಡಿ. ಸರ್, ನೀವು ರೆಡಿ? ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 28. ಒಂದು ಕತೆ ಹೇಳ. ಒಂದೂರಲ್ಲಿ ಒಂದು ಕಾಗೆ ಇತ್ತು. ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರ. ಅದೇ ಕತೆ. ಆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರ ಅಜ್ಜಿ ಹತ್ರ ಹೋಗಿ, ಅಜ್ಜಿ ನನಗೆ ಒಡೆ ಕೊಡ್ತೀಯ ಅಂತ ಕೇಳಿ. ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ. ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂತು ಇನ್ನೇನು ತಿಂದೆ. ಒಬ್ಬ ನೆಂಟೆ ಇಲ್ಲ. ಕಾಗೆ ಬಾಯಿಲಿರೋ ಒಡೆನ ಕಿತ್ಕೊಳ್ಳಕ್ಕೆ ಸ್ಕೆಚ್ ಹಾಕಿದ ನರಿ, ಕಾಕ ಕಾಕ ನಿನ್ ಕೂಗಿರೋ ತರ ಹಾಡಾಡ್ಯ, ನನಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳಕ್ಕೂ ಹಾಡಕ್ಕೂ ಒಡೆ ಕಾಗೆ ಬಾಯಿಂದ ಕೇಳಕ್ ಬೀಳಕ್ಕೂ ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನೋವಾಗ ನಿಮ್ಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು 11 ಸೀಸನ್ ನೋಡಿದೀವಿ. ನಮಗ್ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು.